ನನ್ನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾರ್ಯಕ್ರಮದ ಘನ ಉದ್ಘಾಟಕರಾಗಿರುವಂತಹ ಜಾರ್ಜ್ ಫರ್ನಾಂಡಿಸ್ ಅವರು ವೇದಿಕೆ ನಾಯಕರಿಗೆ ಕೈಗೊಳ್ಳಿ ಉಪನ್ಯಾಸವನ್ನ ನೀಡಿರುವಂತಹ ಹಿರಿಯ ಉಪನ್ಯಾಸಕರ ಉಲ್ಲಾಸ್ ಉದ್ದಾರ್ ಅವರು ಕಾರ್ಯಕ್ರಮವನ್ನ ಸಂಘಟಿಸಿರುವಂತಹ ನನ್ನ ಗುರುಗಳಂತಹ ವಸಂತ ನಾಯ್ಕ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಗಿಡಕ್ಕೆ ನೀರಿರುವ ಮುಖಾಂತರವಾಗಿ ಉದ್ಘಾಟಿಸಬೇಕಾಗಿ ಸರ್ ವಿದ್ಯಾರ್ಥಿ ಅವನಿಗೆ ಎಲ್ಲರ ಚಂದ ಕೊಡೋಡಿ ಕಾರ್ಯಕ್ರಮಕ್ಕೆ ಅನೇಕ ಹಿರಿಯರು ಒಬ್ಬೂಸರಂತ ಎಲ್ಲರಿಗೂ ಸಹಿತ ಮೊದಲವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಕನ್ನಡದ ಕಾರ್ಯಕ್ರಮ ಇದು ಈ ಕಾರ್ತಿಕ ಕನ್ನಡದ ಗುಡಿ ಹಬ್ಬ ಇದು. ಆ ದೃಷ್ಟಿಯಿಂದ ವಿಮರ್ಶಕರ ದೃಷ್ಟಿಯಿಂದ ನೋಡುವಾಗ ಕುವೆಂಪುರವನ್ನು ಕೂಡ ಅವರು ಬಿಡಲಿಲ್ಲ. ತೇಜಸ್ವಿ ಬಹಳ ಆತ್ಮೀಯ ಸ್ನೇಹಿತರು. ಆ ಬೆಳೀತು ದೇವರೇಗೌಡರ ಮುಖಾಂತರವಾಗಿ ಅವರು ಗೌಡರ ಒಂದು ಕುವೆಂಪುತೆ ಹಾಗೂ ಜಾತಿ ಭೇದ ಏನೂ ಇರಲಿಲ್ಲ, ಅವ್ರು ಹಾಗೆ ಬೆಳೆಸ್ಕೊಂಡಿದ್ರು. ಬ್ರಾಹ್ಮಣ ಸಾಹಿತ್ಯಗಳು ಅವರ ವಿರುದ್ಧವಾಗಿ ಕುವೆಂಪು ಗೌಡ ಅಂದ್ಕೊಂಡು ದೇವರೇಗೌಡ ಮೊದಲು ಬೆಳೆಸ್ಕೊಂಡಿದ್ರು. ಅದನ್ನು ಅವರು ಕುವೆಂಪುರ ಬಗ್ಗೆ ವಿಮರ್ಶೆಯನ್ನು ಮಾಡಿದ ಕೂಡಲೇ ಅದನ್ನು ದೊಡ್ಡ ಪಂಗಡ ಕಟ್ಟಿದ್ರು. ವಸಂತ ನಾಯ್ಕ ದಂಪತಿಗಳ ಹಾಗೂ ಜಗದೀಶ್ ನಾಯಕ ಹಾಗೂ ಆತ್ಮೀಯ ಅಭಿಮಾನಿ, ಬಹಳ ಸಂತೋಷದ ಅಭಿನಂದನೀಯ ಸಂಗತಿ ಅಂತಂದರೆ ನಮ್ಮ ಸಾಹಿತ್ಯ ಪರಿಷತ್ತು GH ನಾಯಕರ ಕುರಿತು ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದು. ಅದು ಕೂಡ GH ನಾಯಕರ ನೆಲದಲ್ಲಿ ಈ ಕಾರ್ಯಕ್ರಮ ಸಂಘಟಿಸಿದ್ದು ಬಹಳ ಔಚಿತ್ಯಪೂರ್ಣ, ಬಹಳ ಅನುಕರಣೀಯವಾದದ್ದು ಅಂತ ನನಗನಿಸಿತು. GH ನನ್ನ ಬದುಕನ್ನು ರೂಪಿಸಿದವರಲ್ಲಿ 4 ಜನ ಬಹಳ ಮುಖ್ಯವಾದ ವ್ಯಕ್ತಿಗಳು. ಒಬ್ಬರು ನನ್ನ ಭಾವನವರು MH ನಾಯಕರು, ಅವರ ಆಶ್ರಯದಲ್ಲೇ ಬೆಳೆದ. ಇನ್ನೊಬ್ಬರು ಪೂಜ್ಯ ಸಭಾನಾಯಕರು, ನನ್ನನ್ನು ಸಾಂಸ್ಕೃತಿಕವಾಗಿ ಮತ್ತು ಬೆಳೆಸಿದವರಲ್ಲಿ GH ನಾಯಕರು ಹಾಗೂ ವಿಜಯ ನಾಯಕರು. ಈ 4 ವ್ಯಕ್ತಿಗಳ ನಾನು ಮರೆಯುವುದಿಲ್ಲ. GH ನಾಯಕರು ಹಾಗೂ ನನ್ನ ಸಂಬಂಧ ಬಹಳ ಅನ್ಯೋನ್ಯವಾದದ್ದು. ಬಹುಶಃ ನಿಮಗೆ ಯಾರಿಗೂ ಆ ಸಂಬಂಧ ಇರಲಿಕ್ಕಿಲ್ಲ. ಬಾಲ್ಯದಲ್ಲೇ ಹೆಚ್ಚುಗಡವರ ಅಕ್ಕನ ಮನೆ, ಎಲ್ಲ ರಜೆಯ ದಿನಗಳನ್ನು ಮುಖ್ಯವಾಗಿ ಹೆಚ್ಚುಗಡದಲ್ಲಿ ಕಳೆಯುವುದು. ಆಗ ಬಾಲ್ಯದಿಂದಲೂ ಅಲ್ಲಿಯ ಸಂಪರ್ಕ. ಅದರ ನಂತರ MH ನಾಯಕರು GH ನಾಯಕರಿಗೆ ಮಾವ. ಆ ಸಂದರ್ಭದಲ್ಲಿಯೂ ಕೂಡ ಆ ಮನೆತನದಿಂದ ಇಡೀ ನನ್ನ ಬದುಕು ಅವರ ಅನ್ಯೋನ್ಯ ಸಂಬಂಧದಲ್ಲಿ ಕಳೆಯಿತು. ಅದಕ್ಕಿಂತ ಆಮೇಲೆ ನನ್ನ ಕಾಲೇಜು ದಿನಗಳಲ್ಲಿ ಇವತ್ತು ಕೇವಲ ಒಂದು ಸೂರುವೆ ಅಂಕೋಲ ಜಿಲ್ಲೆ ಅಲ್ಲ, ಇಡೀ ನಾಡು ಹೆಮ್ಮೆ ಪಡಬೇಕಾದಂಥ ಒಬ್ಬ ಶ್ರೇಷ್ಠ ವಿಮರ್ಶಕ. ಅವರು ನಮ್ಮವರು ನನ್ನವರು ಅಂತ ಹೇಳ್ತಾ ಇಲ್ಲ, ಇಡೀ ನಾಡೇ ಹೋಗಿರುತ್ತೆ. ಆದರೆ ಒಬ್ಬ ಕಥೆಗಾರ, ಒಬ್ಬ ಕವಿ, ಕಾದಂಬರಿಕಾರ ಪ್ರಸಿದ್ಧ ಆದ ಹಾಗೆ ವಿಮರ್ಶಕ ಪ್ರಸಿದ್ಧನೇ ಅಲ್ಲ. ಅನೇಕರಿಗೆ GH ನಾಯಕರು ಸಾಹಿತಿಗಳೆಂದೇ ಗೊತ್ತಿಲ್ಲ, ಯಾಕಂದರೆ ಅವರು ವಿಮರ್ಶಕರಾದ್ರಿಂದ ಬಹಳ ಜನ ಗೊತ್ತಿಲ್ಲ. ವಿದ್ಯಾವಂತರಿಗೆ, ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಕೂಡ ಗೊತ್ತಿಲ್ಲ. ಅವರು ಒಂದು ಸಾಹಿತ್ಯದ ಒಂದು ಪುಟವನ್ನು ಓದೇ ಇದ್ದಂಥ ತಮ್ಮ ಊರಿನವರು, ನಮ್ಮ ಜಿಲ್ಲೆಯವರು ಅಂತ ಗೊತ್ತಿದೆ, ಆದರೆ ತರಲಿಕ್ಕೆ ಹೋಗಿಲ್ಲ. ಹಾಗೆ ಅಂಥ ವಿಮರ್ಶೆ ನಮಗೆ ಆಶ್ಚರ್ಯವಾಗಬಹುದು. ಮೈಸೂರಿನ ಎಂಥ ಒಂದು ಸಾಂಸ್ಕೃತಿಕ ವಾತಾವರಣದಲ್ಲಿ ಅವರು ನಮ್ಮನ್ನು ಬೆಳೆಸಿದರು ಅಂತಂದರೆ ಅವರು ಸಭಾಗಾಂಕರ ಪುಣ್ಯದಿಂದ ಅವರ ಈ ಎಲ್ಲ ಶ್ರೇಯಸ್ಸಿಗೆ ಸಭಾಗಾಂಕರ ಕಾರಣ. GH ನಾಯಕರು SSLC ಮೆಟ್ರಿಕ್ ಆದಾಗ ಕಾಲೇಜಿಗೆ ಹೋಗುವ ಅವರಿಗೆ ಬಡತನ ಸಾಧ್ಯ ಇಲ್ಲ, ಕುಂಟೆಗೆ ಹೋಗಿ ಕಾಲೇಜು ಮಾಡೋ ಪರಿಸ್ಥಿತಿ ಇರಲಿಲ್ಲ. ಆಗ ನಮ್ಮ ಸಭಾಗಾಂಕರು ನಮ್ಮಲ್ಲಿ ಯಾರು ಮಕ್ಕಳು ಬುದ್ಧಿವಂತರಿದ್ದ ಅವರನ್ನು ಹುಡುಕ್ತಾ ಇದ್ರು. ಇವರನ್ನು ಅವರು ಕರ್ಕೊಂಡು ಹೋಗಿ ಮೈಸೂರಿನಲ್ಲಿ
ಸುಬ್ಬಣ್ಣನವರ ಸಾರ್ವಜನಿಕ ಹಾಸ್ಟೆಲ್ನಲ್ಲಿ ಇಟ್ಟು ಕುಕ್ಕದೆ ಊಟ ಕುಕ್ಕದ ವಸತಿ ಅಲ್ಲಿಯೂ ಅನಂತಮೂರ್ತಿ ಅವರು ಕೂಡ ಇದ್ರು. ಅನಂತಮೂರ್ತಿ ಅವರ ಗುರುಗಳಾದರು, ಆದರೆ ಹಾಸ್ಟೆಲ್ನಲ್ಲಿಯೂ ಕೂಡ ಅವರ ಜೊತೆಗಿದ್ದಂತಹ ಇವರು. ಆಮೇಲೆ ನಾನು SLC ಆದ ನಂತರ MH ನಾಯಕರ ಅವರ ಮನೆಯಲ್ಲಿದ್ದು ನಾನು ಕಲಿತ ನಂತರ ಹೆಚ್ಚು ಕಡೆಗೆ ಹೋಗ್ತಿದ್ರಲ್ಲ, ಆ ಮೈಸೂರಿನ ಆಶೆಯನ್ನ ನನಗೆ ಹೋಗ್ಬೇಕಂತ ಆಶೆಯನ್ನು ಮುಗಿಸಿದವರು JH ನಾಯಕರು. ಅವರ ಕಾರಣದಿಂದ ಅವರು ನನ್ನನ್ನು ಕೂಡ ಸಭಾಗಾಮಕರ ಪರಿಚಯಿಸಿ ನಾವು ಮೈಸೂರಿಗೆ ಕರ್ಕೊಂಡು ಅಲ್ಲಿ 5-6 ವರ್ಷ ನಾವು ಜೊತೆಯಲ್ಲಿದ್ದಾಗ ಅವರಿಗಿಂತ ನಾನು ಬಹಳ 1ನೇ PUCಯಲ್ಲಿರುವಾಗಲೇ ನನಗೆ ಗೋಪಾಲ್ ಕೃಷ್ಣ ಅಡಿಗ, ಅನಂತಮೂರ್ತಿ ಅವರು, ಲಂಕೇಶ, ತೇಜಸ್ವಿ, ಕನ್ನಡದ ಬಹಳ ಶ್ರೇಷ್ಠ ಎಲ್ಲ ಸಾಹಿತ್ಯಗಳ ಪರಿಚಯ ನನಗೆ ಅವರು ಮಾಡಿಕೊಟ್ರು. ಅದೇ ಅವರ ಸಂಪರ್ಕ ಆಯಿತು. ತೇಜಸ್ವಿ ಅವರು ಅವರ ಸಂಪರ್ಕದಿಂದ ನನ್ನ ಮನೆಗೆ ಅವರು ಕುಟುಂಬ ಸಹಿತ 5-6 ಸಲ ಬಂದು ಹೋಗಿದ್ದಾರೆ. ಅದಕ್ಕೆ ನಾನು ಉಲ್ಲೇಖಿಸಿದ್ದೇನೆ. ನಮ್ಮ ಉಲ್ಲಾಸ್ ಬಹಳ ಸುಂದರವಾಗಿ JH ನಾಯಕರ ಬಗ್ಗೆ ನಾವು ತಿಳ್ಕೊಳ್ಳಬೇಕು ಎಂದು ಕುತೂಹಲ ಹುಟ್ಟಿಸುವ ಹಾಗೆ ಅವರು ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಅಂದರೆ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳು